ಹಾಯ್ ಫ್ರೆಂಡ್ಸ್, ನಿನ್ನೆ 2ನೇ ಒಡಿಐ ಮ್ಯಾಚ್ ಇತ್ತಲ್ಲ, ಹೆಂಗಿತ್ತಪ್ಪ ಅಂತಂದು ಭಾಳ ರೋಚಕ ಮ್ಯಾಚ್ ಇತ್ತು. ಅದ್ರೊಳಗೆ ಜೋಸ್ ಬಟ್ಲರು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ. ನಮ್ಮ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ತಿದ್ರು. ಅವರು ಯಾಕಪ್ಪ ಅಂತಂದ್ರೆ ಚೇಂಜ್ ಮಾಡ್ಬೇಕಲ್ಲ ರೋಹಿತ್ ಶರ್ಮಾ ಅವರು ಹೊಳ್ಳಿ. ಅದಕ್ಕೆ ಜೋಸ್ ಬಟ್ಲರ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿದರು. ಬ್ಯಾಟಿಂಗ್ ಆಯ್ಕೆ ಮಾಡಿದ ಮ್ಯಾಗ ಅವರು ಸಾಲ್ಟ್, ಟಕೆಟ್, ಲಿವಿಂಗ್ಸ್ಟೋನ್ ಈ ಥರ ರೂಟ್, ಬಾಟ್ಲರ್ ಈ ಥರ ಪ್ಲೇಯರ್ ಅದಾವರು ಕ್ಯಾಂಡಿಡೇಟ್ ಮೊದಲು ಚೇಂಜ್ ಮಾಡ್ತಾರೆ. ಅವರು ರನ್ ಅದು ಹೊಡಿತಾರೆ, ಮನಗಡೆ ಹೊಡಿತಾರೆ. ನಾವು ಅಂದ್ಕೊಂಡಿರ್ತೀವಿ ಜಲ್ದಿನೇ ವಿಕೆಟ್ ಬಿದ್ದು ಜಲ್ದಿ ಆಲ್ಔಟ್ ಹಾಕೋದತ್ತ. ಅದು ಜಲ್ದಿನೇ ಆಲ್ಔಟೇ ಆಗಲಿಲ್ಲ. ಅವರು 304 ರನ್ ಟಾರ್ಗೆಟ್ ಇಟ್ಬಿಟ್ರು. ಅವರು ಹೊಳಿಬೇಕು, ಹೊಳ್ಳಿ ಹೊಡಿಬೇಕಲ್ಲ ರನ್ನ. ಹೊಡೆದಿಂದ ರೋಹಿತ್ ಶರ್ಮಾ ಅವರು ಓಪನಿಂಗ್ ಬರ್ತಾರೆ. ಅವ್ರು ಚೇಂಜ್ ಮಾಡೋಕೆ ರೋಹಿತ್ ಶರ್ಮಾ ಗೀರ್ಲ ಬಂದ್ರಪ್ಪ ಅಂತ ಒಂದು 200 ರನ್ ಹೊಡಿತಾರೆ ಪಾರ್ಟ್ನರ್ಶಿಪ್. ಅವರು ಸೆಂಚುರಿ ಹೊಡಿತಾರೆ. ಅದು ಇದು ಹೊಡೆದು ಕಡ್ಯಾಕ್ ಮಾಡಿಬಿಡ್ತಾರೆ ಮ್ಯಾಚ್. ಗಿರ್ಲಿಗೂ ಮೆಚ್ಚಬೇಕು, ರೋಹಿತ್ ಶರ್ಮಾಗೂ ಮೆಚ್ಚಬೇಕು. ರೋಹಿತ್ ಶರ್ಮಾ ಅವರು ಮೊದಲು ಫಾರ್ಮ್ನಾಗ ಇರಲಿಲ್ಲ. ಅವರು ಎಷ್ಟೋ ಮ್ಯಾಚ್ನ್ಯಾಗ ಈ ಮ್ಯಾಚ್ನ್ಯಾಗ ಅವಂಗ ಪೂರ್ತಿ ದೇವರೇ ಬಂದುಬಿಟ್ಟಿತ್ತು ಅವಂಗ. ಅದಕ್ಕೆ ರೊಚ್ಚಿಗೆದ್ದು ಮ್ಯಾಚ್ ಕಡ್ಯಾಕ್ ಮಾಡಿಬಿಟ್ಟು ನಾವು ಮತ್ತು ಸೋತೇವೆ ಅಂತಂದ್ರೆ ಮರ್ಯಾದೆ ಇರೋದಿಲ್ಲ ಅಲ್ಲಿ. ಅದಕ್ಕೆ ಈ ಸಲ ನಿಂತು ಆಡಿ ಮ್ಯಾಚ್ ಅಂತೂ ವಿನ್ ಆದೇವಿ. ಹಂಗೆ ಒಂದು ಕಪ್ ಕೊಟ್ಟಾರೆ ರೋಹಿತ್ ಶರ್ಮಾಗೆ. ಗೆದ್ದೀನಿ, ಅದೇ ಒಂದಷ್ಟು ಕಪ್ ಕೊಟ್ಟಾರಿ ರನ್ ಹೊಡೆದಿದ್ದಕ್ಕೆ. ನಮ್ಮ ಗಿರ್ಲಿಗೂ ಕೊಟ್ಟಾರಿ ಸಣ್ಣದೊಂದು, ಅವಂಗೂ ಒಂದು ರನ್ ಹೊಡೆದಿದ್ದು ಕೊಟ್ಟಾರ. ಅವಂಗೂ 6 ರೋಹಿತ್ ಶರ್ಮಾ ಪವರ್ ಪ್ಲೇದಾಗ ಅನ್ಗಡೆ ಹೊಡೆದಾರ ರನ್. T20 ಮ್ಯಾಚ್ ಹೆಂಗಡ ಹಂಗೆ ಹೊಡ್ಯಾಕತ್ಬಿಟ್ಟಿದ್ದ 6. ಯಾವ ನಮೂನಿ 6 ಹೊಡಿಯೋದು, ಯಾವ ನಮೂನಿ ಇಲ್ಲ. ಪೂರ್ತಿ ಆದ್ರೂ ತುಂಬಾಳಕ್ಕೆ ಹತ್ಬಿಟ್ಟಿದ್ದಾವ 6 4. ಗಿರ್ಲುನು ರೋಹಿತ್ ಶರ್ಮಾ ಸ್ಲೋ ಮಾಡ್ಯಾನವ, ಹೊಡ್ಯಾವ ಗಿರ್ಲ ನುಚ್ಚು 100 ದಾಗ್ರೆ ಪುಡಿ ಎಲ್ಲ ಪುಡಿ ಕಟ್ಟಿಬಿಟ್ಟಿದ್ರು. ಅಲ್ಲಿ ಸ್ಟೇಡಿಯಮ್ನಾಗ ಫುಲ್ ರೊಚ್ಚಿಗೆ ಎದ್ದುಬಿಟ್ಟಿದ್ರು. ಮನಗಡೆ ಫುಲ್ ರೋಹಿತ್ ಶರ್ಮಾ 6 ಹೊಡೆದಿದ್ದು ನೋಡಿ ತರಾಕ ಬೇಸರ ಆಗಿತ್ತು ಅವ್ರ ಹುಡುಗರಿಗೆ. ಆ ನಮ್ಮನೆ ಹೊಡ್ಯಾಕತ್ತಿದ್ ನಾವು ಬರೀ ತುಂಬ ಹೇಳಕತ್ತಿದ್ದ. ಆ ಕಡೆ ಹಿಂದೆ ಹೊಡ್ಯಾವ, ಮುಂದೆ ಹೊಡ್ಯಾವ. ಆಫ್ ಸೈಡ್ ಹೋಗ್ಯವರು. ಇವ್ರು ಮೊದಲ ಬಂಪ್ಸ್ ಮಾಡಿ ಹೋಗಿತಾರೆ ಬಾಲ್. ರೋಹಿತ್ ಶರ್ಮಾ ಬಿಡಂಗಿಲ್ಲ ಬಾಲ್ ಹೊಡೆದು ಬಿಡ್ತಾನ ಹೊರಗೆ. 190 ಬಾಲಿಗೆ 119 ರನ್ ಹೊಡೆದಾನವ. ಅದು 52 ರನ್ ಹೊಡೆದಾನ್ರಿ ಅವ. ಫಸ್ಟ್ 50 ಹೊಡೆದಾನ, ಆಮೇಲೆ 119 ರನ್ ಹೊಡೆದ. ಅವನು ಗಿರ್ಲಿನೂ ಮ್ಯಾಲಕ್ಕೆ ಬಂದುಬಿಟ್ಟಾನ್ರಿ. ಅವನು ಒಂದು 60 ರನ್ ಹೊಡೆದ. ಅವನು ಮ್ಯಾಚ್ಬೇಕು ಅದಕ್ಕೂ ಕ್ಯಾಂಡಿಡೇಟಿಗೆ ಥರ ರನ್ ಹೊಡೆದಾರ. ರೋಹಿತ್ ಶರ್ಮಾ 119 ರನ್ ಹೊಡೆದಾನ, ಗಿರ್ಲ 60 ರನ್. ನಮ್ಮ ವಿರಾಟ್ ಕೊಹ್ಲಿ ಕಾಕ ಸರಿಯಾಗಿ ಹೊಡಿತಾನಂತ ಮಾಡಿದ್ದೆ 2ನೇ ಒಡಿಐ ಒಳಗೆ, ಏನು ಹೊಡಿಲೇ ಇಲ್ಲ. ಅವ ಹ್ಯಾಂಗೆ ಔಟ್ ಆಗ್ಯಾನ ಅವಂಗೆ ವಿಚಿತ್ರ ಹಿಡಿದ್ಬಿಟ್ಟಿತ್ತು. ವಿಚಿತ್ರ ಹಿಡ್ದಾನ ಅವ ಇದು ತೊಗೊಂಬಿಟ್ನವ. ಏನು ಹಿಂಗೆ ಮಾಡಿಬಿಟ್ಟನ್ರಿ ಅವ. ಏನದು ರಿವ್ಯೂ ತೊಗೊಂಡಲ್ಲಿ ಅದೇನು ಅವಂಗೆ ಔಟ್ ಆಗಿನ ಅಂತ ಅನ್ಸೋದು ಏನು ಇಲ್ಲ ಅನ್ಸೋದು ಯಾರಿಗೆ ಗೊತ್ತು. ಮತ್ತು ಚೆಕ್ ಮಾಡೋಣ ಔಟ್ ಆಗ್ಯಾನ್ರಿ ಅವ. ಯಾಕೆ ನಮಗೂ ಬೇಸರ ಆಯಿತು. ವಿರಾಟ್ ಕೊಹ್ಲಿ ಹೊಡಿತಾನಂತ ಮಾಡಿದ್ವಿ, ಒಂದು 50-50 ರನ್ ಹೊಡಿತಾನಂತ ಮಾಡಿದ್ದೀವಿ. ಯಾಕೆ ಜಲ್ದಿನ ಔಟ್ ಆದವ ಕ್ಯಾಂಡಿಡೇಟ್. ಮುಂದಿನ ಮ್ಯಾಚಿನಾಗ ಅವನಿಗೆ ಕೈ ಕಟ್ಟಿಬಿಡ್ತೀನಿ. ಅವನು ಹೊಡಿತಾನ, ಸೆಂಚುರಿ ಬೀಳ್ತದೊಂದು ನೋಡೋನು. ನಮ್ಮ ಶ್ರೇಯಸ್ ಅಯ್ಯರ್ ಅವರು ಅನಗಡ ಅದು ಕ್ಯಾಂಡಿಡೇಟ್, ಅವನು ಔಟ್ ಆಗ್ಬಿಟ್ಟಾರಿ. 50 ಮಾಡ್ಬೇಕತ್ತಿತ್ತು ಅವನು ಕ್ಯಾಂಡಿಡೇಟ್ದು, ಹೊಡಿಬೇಕತ್ತ ಮಾಡಿದ್ದು ನಾವು. ಯಾಕೆ ಅವಂಗೂ ಬೇಸರಾಗಿ ಇದು ಅಲ್ಲಿ ಹೊರಗೆ ಇದಕ್ಕೆ ಹೋಗ್ಬೇಕಾರೆ ಔಟ್ ಆಗಿಂದ ಪ್ಲೇವೇನೇ ಏನ್ರಿ ಅದು ಅಲ್ಲಿಗೆ ಹೋಗ್ಬೇಕಲ್ಲಿ ಬ್ಯಾಟ ಓದ್ಬಿಟ್ಟನ್ರಿ ಅವ ತಲೆ ಹಾಪಾಗಿ ರೂಮ್ನ್ಯಾಗ ಹೋಗಿ. ಅವಂಗೂ ತಲೆ ಹಾಪ್ ಆಗಿಬಿಟ್ಟಿತ್ತು. ನಾನು ಸೆಂಚುರಿ ಹೊಡಿಬೇಕಂತೇಳಿ ಅವ ಅಂದ್ಕೊಂಡಿದ್ನವ. ಯಾಕೆ ಅವ್ನು ಜಲ್ದಿ ಔಟ್ ಆದ. ನಮ್ಮ ಅಕ್ಷರ್ ಪಟೇಲ್ ಅವರು 41 ರನ್ ಹೊಡೆದಾರ. ಅವರು ಚಲೋತ್ನಾಗ ಬ್ಯಾಟಿಂಗ್ ಆಡ್ಯಾರ. ಅವರು ಮ್ಯಾಚ್ ಬೇಕು ಅದಕ್ಕೂ ಕ್ಯಾಂಡಿಡೇಟಿಗೆ. ಅಕ್ಷರ್ ಪಟೇಲ್ಗೆ ಈ ರೀತಿ ಮ್ಯಾಚ್ ಕಂಬ್ಯಾಕ್ ಅವ್ನು ಮಾಡಕತ್ತಾರ. ಇವತ್ತು 3ನೇದು ಐತ್ರಿ. ಇವತ್ತು 1:00 ಸ್ಟಾರ್ಟಕ್ಕೆ ಇವತ್ತು. ಅದು ನೋಡು ತಿಂಡಿಲೇನೆ ಇಡ್ತದೆ. ಇದು ಸೋಲ್ತಾರೋ ಗೆಲ್ತಾರೋ ಗೊತ್ತಾ. ರಿಷಬ್ ಪಂತ್ ಚೇಂಜ್ ಭಾಳ ಆಗ್ಯಾವ್ರಿ. ರಿಷಬ್ ಪಂತ್ ಒಂದು ಯಾರ್ಯಾವ ಪ್ಲೇಯರ್ ಚೇಂಜ್ ಮಾಡ್ಯಾರ ನೋಡೋಣ. ಅದ್ರೊಳಗೆ ಹೊಡಿತಾರ ಏನೋ ಇಲ್ಲ ಅನ್ನೋದು. KL ರಾಹುಲ್ ಏನು ರನ್ ಹೊಡ್ಯಾವಲ್ತು. ಯಾವ ಓಪನಿಂಗ್ ಕಳಿಸಿದ್ರು ಬರೀ ಓಪನಿಂಗ್ ಹತ್ರ ಬರೋದಿಲ್ಲ ಬಿಡವ. ಓಪನಿಂಗ್ ಹತ್ರ ಕಳಿಸಿದ್ರು ಅವನು ರನ್ ಹೊಡ್ಯಲ್ಲ, ಬರೀ ಡೆಕೋಟ್ ಆಗಕತ್ತಾನ. ವಿರಾಟ್ ಕೊಹ್ಲಿ, KL ರಾಹುಲ್ ಇನ್ನೂ ಫಾರ್ಮ್ ಬರ್ಬೇಕು. ಇವು ಹೊಡಿಬೇಕಂತಂದ್ರೆ ಇನ್ನೂ ಸ್ವಲ್ಪ ರನ್ ಬೇಸೆ ಹೊಡಿಬೇಕು ಇವರು. ಅದಕ್ಕೆ ಸರಿ ಅವಂಗೆ KL ರಾಹುಲ್ ಹೊಡಿತಾನೆ ಅನಿಸ್ತತಿ ಮ್ಯಾಚ್ನಾಗ ಹಾಕೊಂಡಾರ. ಮತ್ತು ನಮ್ಮ ರಿಷಬ್ ಪಂತ್ಗೆ ಹಾಕೊಂಡಾರ್ರಿ. ರಿಷಬ್ ಪಂತ್ನು ಆಡ್ಬೇಕಲ್ಲ, ಅವ ಹೊಡಿಬೇಕತ್ತ. ಇಂಗ್ಲೆಂಡ್ ಪ್ಲೇಯರ್ ನೋಡಿ ಎಷ್ಟು ರನ್ ಹೊಡೆದಾರ. ಸಾಲ್ಟ್ 26,
ಟಾಕೆಟ್ 65 ಹೊಡೆದಾನ. ಟಾಕೆಟ್ ಏನು ಜೋರು ರೂಟ್ ಅತ್ ನೋಡ್ರಿ 69 ಹೊಡೆದಾನ. ಇವನು ಬ್ರೋಕ್ ಅತ್ ನೋಡ್ರಿ ಬ್ರೋಕ್ 31 ಹೊಡೆದಾನ. ನಾನು ಜೋಸ್ ಬಟ್ಲರ್ ಒಂದು 34 ಹೊಡೆದಾನ ರೀ. ನಾನು ಲಿವಿಂಗ್ ಸ್ಟೋನ್ 41 ಹೊಡೆದಾನ ರೀ. ಉಳ್ಕಿದ್ದು ಯಾವ ಆದಿಲ್ ರಶೀದ್ ಒಂದು 14 ರನ್ ಹೊಡೆದಾನ. ಉಳ್ಕಿದ್ದು ಯಾವ ಆಡಿಯಲ್ಲ ಅವ್ರ ಕ್ಯಾಂಡಿಡೇಟ್ ಅವ್ರ ಬಲ್ಲಿ. ಅದಕ್ಕೆ ಅವರು ಏನೂ ರನ್ನ ಹೊಡೆದಿಲ್ಲ. ನಾವೇ ಗೆಲ್ತೇವೆ ಮ್ಯಾಚ್ದೊಂದು ಪಕ್ಕ, ನೀವು ಗೆಲ್ರಿ ನಾವು ಗೆಲ್ತೇವೆ ಅಂತ ಅಂತಾರೆ ಅವ್ರು ನಮ್ಮ ಇಂಡಿಯಾದವರು. ಅಕ್ಕ ಹೊಡಿತಾರೆ. ಈ ಸಲ ಕಪ್ ನಮ್ಮದ. 119 ರನ್ 90 ಬಾಲ್ 12 4 7 6 ಹೊಡಿತಾರೆ ನಮ್ಮ ರೋಹಿತ್ ಶರ್ಮಾ ಅವರು. ಕಂಬ್ಯಾಕನ್ನು ಮಾಡಕತ್ತಾರ. ಇನ್ನೂ ಸ್ವಲ್ಪ ಈ 3ನೇ ODI ಮ್ಯಾಚ್ ಒಳಗೆ ಅಲ್ಲಿನ ಒಂದು ಸೆಂಚುರಿ ಬಂತಪ್ಪ ಅಂತಂದ್ರೆ ನಾವೇ ಅದೊಂದು ಗೆದ್ದು ಬಿಡ್ತೀವಿ. 3 ODI ಮ್ಯಾಚ್ಗಳನ್ನು ನಾವೇ ಗೆಲ್ತೀವಿ. ಅವ್ರಿಗತ್ರು ಜೋಸ್ T20 ಸೋತಾನ, ಇದು ODIನೂ ಸೋಲ್ತಾನ. ಈ ಸರಿ ಕಪ್ ನಾವೇ